ನಿನಗೆ ದಾರಿ ಬಿಟ್ಟ ತಗ್ಗಿ ಬಗ್ಗಿ ನಡೆಯುವುದನ್ನು ಕಲಿತುಕೋ. ನಾನು ಯಾರು ಅಂತ ತಿಳಿದಿದ್ಯಾ? ನೀನ್ ಯಾರೆಂದು ಗೊತ್ತಿರತ್ತೆ. ನೀನೇನು ಮೈಸೂರು ಮಹಾರಾಣಿನ? ನಿಕ್ಕಟ್ಟೆ ಸುಂದರಿಯಾದ ಐಶ್ವರ್ಯರನ್ನ. ನಿನ್ನ ಮರ್ಯಾದೆ ನೀನೇ ಮಾರಿಕೊಂಡು ಬೀದಿ ಬೀದಿ ತಿರುಗುತ್ತಿರುವ ಈ ಸ್ಥಳದಲ್ಲಿ ನಿನಗೆ ಮರ್ಯಾದೆ ಬೇರೆ ಕೇಳು. ಸುಮ್ಮನೆ ಟಿಕ್ಕಿ ಹೊಡೆದಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಇಲ್ಲಿಂದ ಹೊರಟೋಗು. ಕ್ಷಮೆ? ನಾನು ಯಾಕೆ ಕೇಳಬೇಕು ಕ್ಷಮೆ? ನೀನೇ ನನಗೆ ಹೆಚ್ಚು ಹೇಳಿದ್ರೆ ಈಗ ಕ್ಷಮೆ ಕೇಳಿ ಅಂತ ಹೇಳ್ತಿರಲೇ ಪೂಜಾರಿ. ಮಿಸ್ಟರ್, ನಾನು ಯಾರಂತ ತಿಳಿದಿದ್ದೆ? ಈ ಊರಿನ ಆಗರ್ಭ ಶ್ರೀಮಂತ ಅಧಿಪತಿಯ ಮುದ್ದಿನ ತಂಗಿ ಸುರಕ್ಷಾ. ಅಧಿಪತಿಯ ತಂಗಿ ಸುರಕ್ಷಾ? ಹೆಸರಿಗೆ ಮಾತ್ರ ನೀನು ಸುರಕ್ಷಾ. ನಾನು ಕೇಳಿದ್ದೇನೆ ಉಳಿದಿದ್ದವರಲ್ಲಿ ನೀನು ರಾಕ್ಷಸಿ ಅಂತ. ನನಗೆ ನಿಂತು ಮಾತನಾಡಿದವರಿಗೆ ನಾನು ಮಹಾರಾಕ್ಷಸಿನೇ. ರಾಕ್ಷಸಿ? ನಿಮ್ಮಂತ ಸೊಕ್ಕಿನ ರಾಕ್ಷಸಿಯರ ಸೊಕ್ಕಡಗಿಸುವ ರವಿಕರ ರಾಜ ಈ ರಾಜ. ನನ್ನ ಸೊಕ್ಕನ್ನೇ ಅಡಗಿಸಿರ್ತೇನೆ ಅಂತ ಅಡಕು ಮಾತನಾಡೋಷ್ಟು ಧೈರ್ಯ ನನಗೆ. ಧೈರ್ಯ? ಕೇವಲ ತಲೆಯಲ್ಲಿ ಕುರುಬು ಕೆಟ್ಟುವ ಹಣ್ಣು ನೀನು. ಮೀಸೆ ಹೊತ್ತು ತಿರುಗುವ ಗಂಡು ನಾನು. ನನ್ನ ಧೈರ್ಯದ ಬಗ್ಗೆ ಮಾತನಾಡುವ ಯಾವ ಎಣ್ಣೆ? ನನಗೆ ಬಳಸುವ ಎಣ್ಣೆ ಹಾಕ್ಯ. ಕತ್ತೆ ಸೊಕ್ಕೆಲ್ಲ ನನಗೆ ತುಂಬಾ ಇಷ್ಟವಾಯಿತು. ಈ ಕಲಿಯುಗದ ಕಲಿ ಕ್ರಾಂತಿ ರಾಜನ ಕೆನ್ನೆಗೆ ಹೊಡೆಯಲು ಕೈ ಎತ್ತಿದೆಯಲ್ಲ, ಇದನ್ನು ಮಾತ್ರ ಸಹಿಸಲ್ಲ. ಮೊದಲು ನನ್ನ ಕೈ ಬಿಟ್ಟು ಮಾತನಾಡು. ಬಿಡ್ತೇನೆ ಕುಮಾರಿ, ಬಿಡ್ತೇನೆ. ಆದ್ರೆ ಒಂದು ಕಂಡೀಷನ್ ಹಾಕಿ ಆಮೇಲೆ ಬಿಡುತ್ತೇನೆ. ಕಂಡೀಷನ್? ನೀನೊಂದು ಹಾಡು ಹೇಳಬೇಕು. ನೋಡು, ನನಗೆ ಹಾಡೋದಕ್ಕೆ ಬರೋದಿಲ್ಲ. ನೋ ಚಾನ್ಸೇ ಇಲ್ಲ. ನಾನು ಹಾಡು ಬರೀ ಹಾಡು ಹೇಳಿದರೆ ಸಾಲದು, ಕುಣಿಯುತ್ತಾ ಆಡಬೇಕು. ಎಲ್ಲವಾದರೆ ನೀನೇ ಇಲ್ಲ. ದಯವಿಟ್ಟು ನಾನು ಏನು ಮಾಡಬೇಡ. ಏನು ಮಾಡಲ್ಲ, ಬಿಡ್ತೇನೆ ಕುಮಾರಿ, ಬಿಡ್ತೇನೆ. ಹಾಡು ಹೇಳಿದ ಮೇಲೆ ನೀನು ಇಷ್ಟ 3 ಎಣಿಸೋದ್ರೊಳಗೆ ಶುರು ಮಾಡು ನಿನ್ನ ಸಂಗೀತನಾದ. 1 2 ಗಾನದಲ್ಲಿ ಸರಸ್ವತಿಯೇ ಹಾಡಿದಂತಾಯಿತು. ಒಟ್ಟಿನಲ್ಲಿ ನಿನ್ನನ್ನು ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಸರಿ, ಹಾಗಿದ್ರೆ ನೀನು ಇಷ್ಟದಂತೆ ಹಾಡ್ತೀನಿ. ನಾನಿನ್ನು ಹೋಗ್ಬೋದಾ? ಹೋಗಬಹುದೇ? ಹೋಗಬಹುದೇ ಎಂದು ಹೇಳಿ ಎಷ್ಟೊಂದು ಸುಲಭವಾಗಿ ಹೇಳಿ ಹೊರಟಿದೆಯಲ್ಲ. ನಿನ್ನನ್ನು ಹಾಗೆ ಹೋಗಿಬಿಡಲು ನನ್ನನ್ನೇನು ಮಳ್ಳಕುರಿ ಎಂದು ತಿಳಿದಿರುವೆ ಕುಮಾರಿ. ನೀವು ಹಾಡಿಯದೆ ನಾನು ಹಾಡಿದ್ದೇನೆ. ದಯವಿಟ್ಟು ನನ್ನ ಹಾದಿಯನ್ನು ಬಿಡಿ. ಬಿಡ್ತೇನೆ ಕುಮಾರಿ, ಬಿಡ್ತೇನೆ. ನಿನ್ನನ್ನು ಹಾಗೆ ಹೋಗಲು ಬಿಟ್ಟರೆ ನಿನಗೆ ಬುದ್ಧಿ ಬರುವುದಿಲ್ಲ. ಇದಕ್ಕೆ ಏನಾದರೂ ಮಾಡಲೇಬೇಕು. ಏನ್ ಮಾಡ್ತೀರಾ ನನ್ನನ್ನು? ಏನು ಮಾಡ್ತೀರಿ? ನಿನ್ನ ಬಾಳನ್ನು
ಅದನ್ನೇ ಭರವಸೆ ಮಾಡುವೆ. ಅಂದರೆ ನಿನ್ನ ಹೌದು ಸುರಕ್ಷ. ಇಡೀ ಗೂಂಡ ರೌಡಿಗಳೆಲ್ಲ ನನ್ನಡಿಗೆ ಸಲಹೆ ಮಾಡಿದ್ರು. ಹೊರಳಿ ನೋಡದೆ ಓಡಿ ಹೋಗುತ್ತಿರುವಾಗ ಈ ಕ್ರಾಂತಿರಾಜನ ಕೆನ್ನಿಗೆ ಹೊಡೆಯಲು ಕೈ ಎತ್ತಿದೆಯಲ್ಲ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೀವು ಕೈ ಎತ್ತಿದೆ ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಹಾಡು ಕುಣಿ ಅಂದ್ರೆ ಹಾಡಿ ಕುಣಿದೆ. ಆದ್ರೆ ಅದು ನಿಮ್ಮ ಮನಸ್ಸು ತೃಪ್ತಿ ಆಗಲಿಲ್ಲ ಅಂತ ನನ್ನ ಶೀಲಹರಣ ಮಾಡಲು ಮುಂದೆ ಆಗಿದ್ದೀರ. ಇವಾಗ ನನ್ನ ಶೀಲಹರಣ ಮಾಡಲೇಬೇಕು ಅಂದಿದ್ರೆ ಸರಿ ಆಗಿತ್ತು. ಬನ್ನಿ, ನಿಮ್ಗೇನು ಅನ್ಸುತ್ತೋ ಅದನ್ನೇ ಮಾಡಿ. ನಿನ್ನ ಸರಿ ಆಚೆ ನೋಡಿ ಸುರಕ್ಷಾ, ನಿಮ್ಮ ಅಹಂಕಾರ ಅಡಗಿಸಲು ಹೀಗೆ ವರ್ತಿಸಿದ್ದೇನೆ ವಿನಃ ನಿಮ್ಮ ಶೀಲ ಹಾಳು ಮಾಡುವಂತ ಕೆಟ್ಟ ಮನುಷ್ಯ ನಾನಲ್ಲ. ಹೋಗು, ಮನೆಗೆ ಹೋಗು. ಇನ್ನು ಮುಂದೆ ಯಾವತ್ತು ಈ ರೀತಿಯ ತಪ್ಪನ್ನು ಇನ್ನೊಮ್ಮೆ ಮಾಡಬೇಡ. ಯಾರು ಗುಡುಗಿನಂತೆ ಗುಡುಗಿ ನೀರಿನಂತೆ ಕರಗಿ ಹೋದ್ನಲ್ಲ, ಅದು ಅಲ್ಲದೆ ಮುಂದೆ ಎಂದೂ ಇಂಥ ತಪ್ಪು ಮಾಡಬೇಡ ಅಂತ ಬುದ್ಧಿ ಹೇಳೋದು. ಇವನ ಶೌರ್ಯ ಧೈರ್ಯವನ್ನು ನೋಡ್ತಾ ಇದ್ರೆ ಇವನೇ ಯಾಕೆ ನನ್ನ ಬಾವಿ ಪತಿ ಆಗ್ಬಾರ್ದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಆ ದೇವರ ಹತ್ರ ಬೇಡ್ತೀನಿ. ಎಂತೆಂತ ಆಟವಾಡಿದೆಯಮ್ಮ ನನ್ನ ಬದುಕಿನಲ್ಲಿ. ತಂದೆ ತಾಯಿ ಪ್ರೀತಿ ಕಾಣಲಿಲ್ಲ,
ಬೆಳೆಯುತ್ತದೆ. ಮಡದಿಯನ್ನ ಪ್ರೀತಿಯಲ್ಲಿ ಪ್ರವೇಶಿಸಿದಾಗ ಕಾಡ್ಗಿಚ್ಚಿನಂತೆ ಅಪ್ಪಳಿಸಿತು ನನ್ನ ಪ್ರೇಯಸಿ ಶ್ವೇತಾ. ಪ್ರಾಣ ಬಿಟ್ಟ ಸಂದೇಶ ಕೇಳಿ ಶ್ವೇತಾ, ನೀನಿಲ್ಲದೆ ಹೇಗೆ ಬದುಕಲಿ ಸಮಾಜದಲ್ಲಿ? ಎಲ್ಲಿ ನೋಡಿದರೂ ಬರೀ ಕೊಲೆ, ಸುಲಿಗೆ, ಅತ್ಯಾಚಾರ ತುಂಬಿ ತುಳುಕುತ್ತಿದೆ ಈ ಕೆಟ್ಟ ಜಗತ್ತಿನಲ್ಲಿ. ಇಂಥ ಸಮಾಜದಲ್ಲಿ ಬಾಳುವುದಕ್ಕೆ